ನವೀನ್ ಡ್ರೈವ್ ಮಾಡ್ತಾವನು ಇವತ್ತು. ಪೈಲಟ್ ಹಿಂದೆ ಕುತ್ಕೊಬಿಟ್ಟಿದ್ದೀನಿ, ನಾನು ಆರಾಮಾಗಿ ಬರ್ಬೇಕಾದ್ರೆ ನಾನು ತೆಚ್ಕೊ ಬರ್ತೀನಿ. ನಡೀರಿ ಹೋಗೋಣ ಬ್ರೋ. ನಿಧಾನ ಹೋಗಿ, ಹೈವೇ ನೈಟ್ ಹೊತ್ತು ನಮ್ಮ ಲಾರಿ ಬ್ರದರ್ಸ್ ಕುತ್ಕೊಂಡು ಹೋಗ್ತಾ ಇರ್ತಾರೆ. ದುರ್ಗಾ ಟೋಲು ಚಾರ್ಜ್ ಇಲ್ಲ ಫೋನಲ್ಲಿ. ಬಿಸಿ ಬಿಸಿ ಟೀ ಕುಡಿಯೋಣ ಅಂತ ಬಂದು. ತುಮಕೂರಿಂದ ಬಿಸಿ ಟೀ ಕುಡಿಯಕ್ ಬಂದಿಲ್ಲಪ್ಪ. A few moments later. ನೋಡ್ತಾ ಇದ್ದೀರಲ್ಲ, ಇದು ಜೋಗಿಮಟ್ಟಿ ಎಂಟ್ರೆನ್ಸ್. ಇದು ನಾವಂತೂ ಫುಲ್ಲು ಎಕ್ಸೈಟ್ಮೆಂಟಲ್ಲಿ ಇದ್ದೀವಪ್ಪ. ಈಗ ಹೋಗ್ತಾ ಇದ್ದೀವಿ, ಇನ್ನೂ ಬೆಳಕರ್ದಿಲ್ಲ. ಈಗ 6:30ಗೆ ಬಿಟ್ಟರು. ಇಲ್ಲೊಂದೇನೆಂದರೆ, ತುಮಕೂರಿಂದ ದೂರದಿಂದ ಬಂದಿದ್ದೀವಿ ಅಂದರೆ ಡಿಸ್ಕೌಂಟ್ ಇರುತ್ತೆ ಟಿಕೆಟಲ್ಲಿ. ಇಲ್ಲೇ ಹತ್ರ ಅಂದ್ಬಿಟ್ರೆ ಜಾಸ್ತಿ ಟಿಕೆಟ್ ಹೇಳ್ತಾರೆ. ಬೆಳಕರ್ದಿಲ್ಲ, ಫುಲ್ ಡಿ ಫೀಲ್ ಬರ್ತಾಯ್ತಪ್ಪ ನನಗಂತೂ. ಇಲ್ಲಿ ಹೋಗ್ತಾ ಇದ್ರೆ ಫುಲ್ಲು ವೆದರು ಫುಲ್ ಕೋಲ್ಡಾಗೈತೆ. ಫಾಗ್ ಏನು ಕಾಣ್ತಾ ಇಲ್ಲ ಅಷ್ಟೊಂದು. ಬನ್ನಿ ಮತ್ತೆ ಇನ್ಯಾಕೆ ತಡ ಮಾಡೋದು, ಒಳ್ಳೆ ಸನ್ರೈಸ್ ಜೊತೆಗೆ ಜೋಗಿಮಟ್ಟಿ ವ್ಯೂ ನೋಡೋಣ. ಜೋಗಿಮಟ್ಟಿ ಎಂಟ್ರೆನ್ಸಿಂದ ಒಂದು 15 ನಿಮಿಷ ಟ್ರಾವೆಲ್ ಮಾಡಿದ ಮೇಲೆ ನಿಮಗೆ ಈ ಥರ ಮೆಟ್ಲು ಸಿಗ್ತವೆ. ಈ ಥರ ಸ್ಟೆಪ್ಸ್ನ ಹತ್ಕೊಂಡು ಒಂದು 0.5 ಕಿಲೋಮೀಟರ್ಸ್ ನೀವು ನಡ್ಕೊಂಡು ಹೋಗ್ಬೇಕು. ನಾವಂತೂ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದೀವಿ ಗುರು ವ್ಯೂ ನೋಡೋದಕ್ಕೆ. ಇನ್ನು ಸನ್ರೈಸ್ ಸಮೇತ ಆಗಿಲ್ಲ. ನಾವೀಗ ಮೇಲ್ಗಡೆ ಹೋಗ್ಬಿಟ್ಟು ಎರಡೆರಡು ನೋಡ್ತೀವಿ ಗುರು. ಜೋಗಿಮಟ್ಟಿ ವ್ಯೂ ವಿತ್ ಸನ್ರೈಸ್. ಆರಾಮಾಗಿ ಒನ್ ಡೇ ಟ್ರಿಪ್ ಥರ ಬರ್ಬೋದು ಇಲ್ಲಿಗೆ. ಒಳ್ಳೆ ವ್ಯೂ ಮಾತ್ರ ಸಿಗುತ್ತೆ ಗುರು, ಏನು ಮೋಸ ಇಲ್ಲ ಅಂತ ನನಗೆ ಇಲ್ಲೇ ಅನ್ನಿಸ್ತೈತೆ. ನಾನು ಇನ್ನೂ ವ್ಯೂ ಸಮೇತ ನೋಡಿಲ್ಲ, ಇಲ್ಲೇ ಅನ್ನಿಸ್ತೈತೆ ನನಗೆ ಒಳ್ಳೆ ವ್ಯೂ ಇದೆ ಮುಂದೆ ಅಂತ. ಬರ್ಬೇಕಾದ್ರೆ ಮಾತ್ರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಆರಾಮಾಗಿ ಲೋ ಬಡ್ಜೆಟಲ್ಲಿ ನೋಡ್ಕೊಂಡು ಹೋಗ್ಬೋದು. ಎಕ್ಸ್ಪೀರಿಯೆನ್ಸ್ ಮಾತ್ರ ಒಳ್ಳೆ ಸಕ್ಕತ್ತಾಗಿರುತ್ತಪ್ಪ. ಬಡ್ಜೆಟು ಏನು ಅಷ್ಟೊಂದು ಆಗಲ್ಲ, ಚೆನ್ನಾಗಿರುತ್ತೆ. ಒಂಥರ ಒನ್ ಡೇ ಬೆಳಿಗ್ಗೆ ಥರ ಒಳ್ಳೆ ವ್ಯೂ ನೋಡ್ಗುರು. ಹತ್ಬೇಕಾದ್ರೆ ಏನು ಸೈಕಾಗಿ ಕಾಣ್ತಾ ಇದೆ. ಇನ್ನೂ ಹತ್ತಿಲ್ಲ ನಾವು, ಫುಲ್ಲು ವ್ಯೂ ನೋಡಿ ಏನು ಸೈಕಾಗಿದೆ. ಇದು ನೀವೀಗ ನೋಡ್ತಾ ಇದ್ದೀರಲ್ಲ, ಇದು ಜೋಗಿಮಟ್ಟಿ ಮೇಲ್ಗಡೆ ಒಂದು ದೇವಸ್ಥಾನ ಇದೆ. ಇಲ್ಲಿ ಯಾವುದೋ ಟವರ್ ಬೇರೆ ಮಾಡಿದ್ದಾರೆ ಗುರು. ಏನು ಹತ್ಬಿಟ್ಟು ವ್ಯೂ ನೋಡೋದಕ್ಕೆ ಅಂತಲೇ ಮಾಡಿದ್ದಾರೆ ಇದು. ನಾವು ಹತ್ತೋದಕ್ಕಿಂತ ಮುಂದೆ ಹೋಗ್ಬಿಟ್ಟು ವ್ಯೂ ನೋಡೋಣ. ಅಡ್ಮಿನ್ ನೋಡಿ ಅಲ್ಲೇ ನಿಂತ್ಕೊಬಿಟ್ಟು ವ್ಯೂ ನೋಡ್ಬಿಟ್ಟು ದಂಗಾಗ್ಬಿಟ್ಟವನೆ ಅವನಂತೂ. ಇಲ್ಲಿಂದ ಮಾತ್ರ ಸಖತ್ತು ವ್ಯೂ ಪಾಯಿಂಟ್ ಇದೆ ಗುರು. ಏನು ವ್ಯೂ ಇದೆ ನೋಡು, ಫುಲ್ ಸನ್ರೈಸ್. ನಾನು ಅವಾಗಲೇ ಹೇಳಿದ್ನಲ್ಲ ನಿಮಗೆ ಸನ್ರೈಸ್ ತೋರಿಸ್ತೀನಿ ಅಂತ. ನೋಡಿ ಸನ್ರೈಸ್ ಏನು ಸಕ್ಕತ್ತಾಗಿ ಕಾಣ್ತಾ ಇದೆ. ನಾನಂತೂ ಇವತ್ತು ಒಳ್ಳೆ ದಿನ ಸ್ಟಾರ್ಟ್ ಮಾಡಿದ್ದೀನಪ್ಪ. ವ್ಯೂ ನೋಡಿದ್ರು ಏನು ಸಕ್ಕತ್ತಾಗಿ ಕಾಣ್ತಾ ಇದೆ ಇಲ್ಲಿಂದ ಮಾತ್ರ. ಅಯ್ಯೋ ಪೈಲಟ್ ನೋಡ್ಗುರು, ಏನು ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾವನ್ ವ್ಯೂನ. ನಿಂತಿರೋದು ನೋಡೋಲ್ಲ, ಕಳ್ಳ ನಿಂತವನು. ವ್ಯೂ ಮಾತ್ರ ಒಳ್ಳೆ ಸಕ್ಕತ್ತಾಗಿ ಇದೆಯಪ್ಪ ಇಲ್ಲಿಂದ ನೋಡೋಕ್ಕೆ. ಇನ್ನೂ ಇದಲ್ಲ ಗುರು ವ್ಯೂ ಅಂದರೆ, ಇನ್ನೂ ಮೇಲ್ಗಡೆ ಅದು ಇದೆಯಲ್ಲ ಕಂಬ, ಅದನ್ನ ಹತ್ಬಿಟ್ಟು ನೋಡೋಣ ಬನ್ನಿ ವ್ಯೂ. ಇದೆಲ್ಲ ಮುಗೀತು, ಬನ್ನಿ ಅದೊಂದು ಇನ್ಯಾಕೆ ಬಾಕಿ, ಅದನ್ನು ನೋಡಿಕೊಂಡು ಹೋಗ್ಬಿಡೋಣ. ಅಯ್ಯೋ ಈ ಕಂಬ ಹತ್ಬೇಕಾದ್ರೆ ನಾನು ಈ ಪೈಲಟ್ ಹಿಂದೆ ನಿಂತ್ಕೊಂಡು ಒಳ್ಳೆ ಭಯ ಆಗ್ತಾಯಿದ್ದೆ ಗುರು. ಅವ್ನು ಹಿಂದೆ ಏನೋ ಬಿದ್ದೆ ಅಂದರೆ ನಾನು ಸೀದಾ ಪಾತಾಳಕ್ಕೆ ಹೋಗ್ಬಿಡ್ತೀನಿ. ಅವ್ನು ಹೊತ್ತುತ್ತಿರೋದು ನೋಡಿ ಒಳ್ಳೆ ಎಮ್ಮೆ ಎತ್ತದಂಗೆ ಎತ್ತುತ್ತಾವನೆ. ಇದು ಸನ್ರೈಸ್ ಹಿಂಗಿದೆ ನೋಡಿ. ಸನ್ರೈಸ್ ಇಲ್ಲಿಂದ ಈ ಥರ ಕಾಣಿಸುತ್ತೆ. ಇದು ಸನ್ರೈಸ್ ವ್ಯೂ ಪಾಯಿಂಟ್ ಅಂತಲೂ ಹೇಳ್ಬೋದು ಇದನ್ನು. ಸಕ್ಕತ್ತಾಗಿ ಕಾಣಿಸುತ್ತೆ ವ್ಯೂ ಮಾತ್ರ ಇಲ್ಲಿಂದ ನೋಡೋದಕ್ಕೆ. ಬನ್ನಿ ವ್ಯೂ ನೋಡಿ ಇವಾಗ. ಜೋಗಿಮಟ್ಟಿ ವಿಡಿಯೋ ಈಗ ಸದ್ಯಕ್ಕೆ ಮುಗಿದೋಯ್ತು. ಇದು ನೀವು ಫ್ರೀ ಟೈಮಲ್ಲಿ ವೀಕೆಂಡಲ್ಲೆಲ್ಲ ವಿಸಿಟ್ ಮಾಡ್ಬೋದು. ಚೆನ್ನಾಗಿದೆ, ಟೈಮ್ ವೇಸ್ಟ್ ಅಂತೆಲ್ಲ ಏನು ಅನಿಸಲ್ಲ.
ಹ್ಞೂನಪ್ಪ 3 ಕಿಲೋಮೀಟ್ರ್. ಆಲ್ಮೋಸ್ಟು ನೀವು ಚಿತ್ರದುರ್ಗ ಸಿಟಿಯಿಂದ ಬಂದರೆ ಒಂದು 9 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ನೀವು ನಡೆಯೋದು ಒಂದು ಅರ್ಧ ಕಿಲೋಮೀಟ್ರ್ ಅಂದ್ಕೊಳ್ಳಿ, 9 ಕಿಲೋಮೀಟ್ರು. ಶಿಸ್ತ ವ್ಯೂ ನೋಡಿಕೊಂಡು ನೀವು ಬೆಳಿಗ್ಗೆ ಬಂದರೆ ಫಸ್ಟು ಜೋಗಿಮಟ್ಟಿ ಬಂದುಬಿಟ್ಟು ಆಮೇಲೆ ಆಡುಮಲ್ಲೇಶ್ವರ ಹೋಗ್ರಿ. ಇಲ್ಲ ನಾವು ಮಧ್ಯಾಹ್ನದಂಗೆ ಬಂದ್ವಿ ಅಂದರೆ ಫಸ್ಟ್ ಆಡುಮಲ್ಲೇಶ್ವರ ನೋಡಿಕೊಂಡು ಆಮೇಲಿಂದ ಜೋಗಿಮಟ್ಟಿಗೆ ಬಂದ್ರಿ. ಸೂರ್ಯ ಮುಟ್ಬೇಕಾದ್ರೆ ಮುಳುಗ್ಬೇಕಾದ್ರೆ ಇದು ಒಳ್ಳೆಯದು, ಚೆನ್ನಾಗಿರುತ್ತೆ, ನೋಡ್ಬೋದು, ಒಳ್ಳೆ ಮಜಾ ಮಾಡ್ಬೋದು. ಜೋಗಿಮಟ್ಟಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಮತ್ತು ಇದೇ ಥರ ವೀಡಿಯೋಸ್ ನೋಡಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್. ಮತ್ತೆ